ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. SIT ತನಿಖೆ, ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ಬುರುಡೆಗಳು, ಮೂಳೆಗಳು, ಅಸ್ಥಿಪಂಜರಗಳು, ಅಲ್ಲಿ ಆಗಿರಬಹುದಾದಂತಹ ಹೆಣ ಹೂಳುವಂತಹ ಅಕ್ರಮಗಳು, ಆ ಕುರಿತಾಗಿ ನಡೀತಾ ಇರುವಂತಹ SIT ತನಿಖೆಯ ಕುರಿತಾಗಿ ಈಗ ಹೊಸ ಅಪ್ಡೇಟ್ಗಳು ಬರ್ತಾ ಇದ್ದಾವೆ. ಅದರಲ್ಲಿ ಎರಡು ಮುಖ್ಯವಾದಂತಹ ಅಪ್ಡೇಟ್ಗಳು ಅಂದರೆ, ಒಂದು, DK ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಮೊದಲಿನಿಂದಲೂ ಸಹ ಇದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ವಾದಿಸಿಕೊಂಡು ಬರ್ತಿರುವಂತಹವರು ಮತ್ತು ಧರ್ಮಸ್ಥಳದ ಪರವಾಗಿ ನನ್ನಂತಹ 1000 DKಶಿಗಳು ನಿಲ್ತಾರೆ ಅನ್ನುವಂತಹ ಡೈಲಾಗ್ ಹೊಡೆದಂಥವರು. ಅವರು SITಯ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರಿಗೆ ಕಾಲ್ ಮಾಡಿದ್ರು ಅಂತ ಒಂದು ಸುದ್ದಿ ಬರ್ತಾ ಇದೆ. ಅದಕ್ಕೆ ಪ್ರಣವ್ ಮೊಹಂತಿ ಅವರು ಸರಿಯಾದ ತಿರುಗೇಟು ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಹ ಸುದ್ದಿ ಬರ್ತಾ ಇದೆ. ಸೊ ಅದರ ಬಗ್ಗೆ ನಮಗೆ ಬಂದಿರುವ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಅದರ ಜೊತೆಗೆ ಸ್ವತಃ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳಿದ್ರು, ಅಕ್ಟೋಬರ್ 31 ಅಥವಾ 2 ದಿನ ಆ ಕಡೆ ಈ ಕಡೆ SIT ಅಂತಿಮ ವರದಿ ಬಂದೇ ಬಿಡುತ್ತೆ. ನಾವು ಕೇಳಿದೀವಿ, ಅವರು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ, ಕೊಟ್ಬಿಡ್ತಾರೆ. ನವೆಂಬರ್ 4 ಇವತ್ತು, ಇಲ್ಲಿಯವರೆಗೆ ಅದಾಗಿಲ್ಲ. ಸೊ ಹಾಗಾದ್ರೆ SIT ವರದಿ ಯಾಕೆ ಬಂದಿಲ್ಲ, ಯಾವಾಗ ಬರಬಹುದು, ಅದರ ಬಗ್ಗೆ ನಮಗಿರುವ ಮಾಹಿತಿ ವಿಶ್ಲೇಷಣೆಯನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಬಹಳ ಮುಖ್ಯವಾದಂತಹ ಒಂದು ಸುದ್ದಿ ಬರ್ತಾ ಇದೆ. ಅದು SIT ಕಚೇರಿಯಿಂದ ಬರ್ತಿರುವಂತಹ ಸುದ್ದಿ, ಖಚಿತತೆ ಮೂಲಗಳಿಂದ ಬರ್ತಿರುವಂತಹ ಸುದ್ದಿ. ಅದು ಏನು ಅಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ DK ಶಿವಕುಮಾರ್ ಮತ್ತು ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಇಬ್ಬರೂ ಸಹ ಆರಂಭದಿಂದಲೂ ಈ SIT ತನಿಖೆಯಿಂದ ಸತ್ಯ ಹೊರಗಡೆ ಬರಲಿ, ಯಾರೇ ತಪ್ಪು ಮಾಡಿದ್ದರೂ ಸಹ ಆ ವ್ಯಕ್ತಿ, ತಪ್ಪು ಮಾಡಿರೋರು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಸಹ ಕಾನೂನು ಎಲ್ಲರಿಗೂ ಒಂದೇ. ತಪ್ಪು ಮಾಡಿದ್ದರೆ ಶಿಕ್ಷೆ ಆಗುತ್ತೆ, ಸುಳ್ಳು ಆರೋಪ ಮಾಡಿದ್ದರೆ ಆರೋಪ ಮಾಡಿರೋರಿಗೆ ಶಿಕ್ಷೆ ಆಗುತ್ತೆ. ಒಟ್ಟಿನಲ್ಲಿ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗುತ್ತೆ ಅನ್ನುವ ಮಾತುಗಳನ್ನ ಆಡೇ ಇಲ್ಲ, ಇಬ್ರು ಆಡಿಲ್ಲ. ಇಬ್ರು ಹೇಳ್ಕೊಂಡು ಬರ್ತಿರುವಂತಹದ್ದು, ಒಂದು ಕಡೆ ಗೃಹ ಮಂತ್ರಿಗಳು ಹೇಳ್ಕೊಂಡು ಬಂದಿರೋದು, ಅಲ್ಲಿಗೆ ಆಗಿರುವ ಕಳಂಕವನ್ನು ತೊಳೆಯೋದಕ್ಕೆ ನಾವು SITಯನ್ನ ರಚನೆ ಮಾಡಿದ್ದೀವಿ, ಕಳಂಕವನ್ನು ತೊಳೆಯೋಕಂತೆ. ಅದರ ಮೇಲೆ ಬಂದಿರುವ ಆರೋಪಗಳನ್ನ ಕ್ಲಾರಿಫೈ ಮಾಡೋದಕ್ಕೆ ನಾವು SIT ಮಾಡಿದ್ದೀವಿ. ಈ ರೀತಿಯಾಗಿ ಗೃಹ ಮಂತ್ರಿಗಳು ಮಾತಾಡ್ತಿದ್ರೆ, ಈ ಕಡೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇದೊಂದು ಷಡ್ಯಂತ್ರ. ಕಳೆದ ವಾರವೂ ಸಹ ಹೇಳಿದ್ರು, ಆ ಕುಟುಂಬದ ವಿರುದ್ಧ ಷಡ್ಯಂತ್ರ ನಡೆದಿದೆ, ಅದರ ವಿವರಗಳು SIT ತನಿಖೆಯಲ್ಲಿ ಆಚೆ ಬರ್ತಾವೆ ಅಂತ. ಧರ್ಮಸ್ಥಳಕ್ಕೆ ಹೋಗಿ ನನ್ನಂತಹ 1000 DKಶಿಗಳು ಇದರ ಪರವಾಗಿ ನಿಲ್ತಾರೆ ಅಂತೆಲ್ಲ ಹೇಳಿದ್ರು. ಇಬ್ರು ಸಹ ನಾನು ಹೇಳ್ದಂಗೆ ಒಂದು ದಿನ ಸಹ ನ್ಯಾಯ, ನೀತಿ, ಸತ್ಯ ಅದೇ ಗೆಲ್ಲಬೇಕು, ಅದು ಯಾರೇ ಆಗಿರ್ಲಿ ತಪ್ಪಿತಸ್ಥರು ಶಿಕ್ಷೆ ಆಗುತ್ತೆ ಅಂತ ಮಾತೇ ಆಡಿಲ್ಲ. ಅಂತಹ ಹಿನ್ನೆಲೆಯನ್ನು ತೋರಿಸ್ಕೊಂಡಂತಹ ಇಬ್ಬರು ವ್ಯಕ್ತಿಗಳಲ್ಲಿ ಪರಮೇಶ್ವರ್ ಬಗ್ಗೆ ಇಲ್ಲಿಯವರೆಗೆ ಏನು ಆ ರೀತಿ ಸುದ್ದಿಗಳೇನು ಬಂದಿಲ್ಲ. ಬಟ್ DK ಶಿವಕುಮಾರ್ ಅವರ ಬಗ್ಗೆ ಇಂತಹದ್ದೊಂದು ಸುದ್ದಿ ಹರಿದಾಡ್ತಾ ಇದೆ. ಏನು, SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರಿಗೆ ಫೋನ್ ಮಾಡಿದ್ರು, ಅಂತಿಮ ವರದಿ ಈ ರೀತಿ ಇರಲಿ, ವರದಿಯಲ್ಲಿ ಅದು ಬರಲಿ, ಇದು ಬರಲಿ, ಹೀಗಿರ್ಲಿ ಅನ್ನುವಂತಹ ಡಿಕ್ಟೇಷನ್ ಅನ್ನು ಕೊಡುವ ಪ್ರಯತ್ನವನ್ನ DK ಶಿವಕುಮಾರ್ ಮಾಡಿದರು ಅಂತ ಸುದ್ದಿ. ಅದಕ್ಕೆ ಪ್ರತಿಕ್ರಿಯಿಸಿದಂತಹ ಮೊಹಂತಿ ಅವರು, ನೀವು ಹೇಳುವುದನ್ನೆಲ್ಲವನ್ನು ಮಾಡ್ತೀನಿ, ಆದರೆ ಏನೇ ಹೇಳೋದಿದ್ರು ಫೋನಲ್ಲಿ ಬೇಡ, ಬರವಣಿಗೆಯಲ್ಲಿ ಕೊಡಿ, ರೈಟಿಂಗ್ ಅಲ್ಲಿ ಕೊಡಿ, ನೀವು ಹೇಳ್ದಂಗೆ ಮಾಡ್ತೀನಿ. ಈ ಮಾತಿಗೆ ಫೋನ್ ಕಟ್ ಆಯಿತು ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಇದು ಒಳಗಡೆಯಿಂದ ಬರ್ತಿರುವಂತಹ ಸುದ್ದಿ. ಸೊ ಅಂತಹ ಒಂದು ಪ್ರಯತ್ನ ನಿಜವಾಗ್ಲೂ ನಡೀತಾ, ಆ ಪ್ರಯತ್ನಕ್ಕೆ ಮೊಹಂತಿ ಅವರು ಸೊಪ್ಪು ಹಾಕ್ಲಿಲ್ವಾ, ಈ ಬಗ್ಗೆಯೂ ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ಸುದ್ದಿನ ನಾವು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಕಾ? ಗಾಳಿ ಸುದ್ದಿ ಇರಬಹುದು, ಸುಳ್ಳು ಸುದ್ದಿ ಇರಬಹುದು ಅಂತ ಯೋಚನೆ ಮಾಡಿದ್ರೆ, ಆದರೆ ನಾನು ಹೇಳದ್ನಲ್ಲ, DK ಶಿವಕುಮಾರ್ ಅವರ ಮನಸ್ಥಿತಿ, ಆರಂಭದಿಂದಲೂ ಅವರು ತೋರಿಸಿದಂತಹ ಆಡಿದಂತಹ ಮಾತುಗಳು, ತೋರಿಸಿದ ಮನಸ್ಥಿತಿ, ಅವುಗಳನ್ನು ನೋಡಿದಾಗ ಇಂತಹ ಸುದ್ದಿಗಳು ಬಂದಾಗ ನಾವು ಸುಮ್ಮನೆ ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಅನ್ನೋದಕ್ಕೆ ನಮಗೆ ಒಂದು ಕಾರಣ ಸಿಗುತ್ತೆ.
ಯಾಕಂದ್ರೆ ಇವರು ಆರಂಭದಿಂದಲೂ ಸಹ ಸತ್ಯದ ಪರ ನಿಂತ್ಕೊಳ್ತೀನಿ ಅಥವಾ ನ್ಯಾಯದ ಪರ ಇರ್ತೀನಿ, ಯಾರೇ ಆಗಿರ್ಲಿ ಶಿಕ್ಷೆ ಆಗಲಿ ಅನ್ನುವಂತಹ ಮಾತಾಡೇ ಇಲ್ಲ. ಯಾವಾಗಲೂ ಸಹ ಯಾರನ್ನೋ ಒಬ್ಬರನ್ನ ರಕ್ಷಣೆ ಮಾಡೋದ್ರಲ್ಲೇ ಫುಲ್ ಬ್ಯುಸಿ ಆಗಿದ್ರು. ಇವರು ಅವರ ಭಕ್ತರು ಅನ್ನೋ ಒಂದೇ ಕಾರಣಕ್ಕಾಗಿ ಇಡೀ ರಾಜ್ಯ ಅವರಿಗೆ ದುಂಬಾಲು ಬಿದ್ದು ಬಿಡಬೇಕು, ಅವ್ರು ಏನೇ ಮಾಡಿದ್ರು ಸಹ ಯಾರು ತಲೆ ಕೆಡಿಸ್ಕೊಳ್ಬಾರ್ದು, ಯಾರು ಅವ್ರ ಬಗ್ಗೆ ಮಾತಾಡಬಾರ್ದು, ಆರೋಪ ಮಾಡಬಾರ್ದು, ಶಿಕ್ಷೆ ಆಗಬಾರ್ದು, ಏನೂ ಆಗಬಾರ್ದು ಅನ್ನುವ ಮನಸ್ಥಿತಿಯಲ್ಲಿ ಇರುವಂತಹ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅಂತ ನಮಗೆಲ್ಲ ಅವರ ನಡವಳಿಕೆಯಿಂದ, ಅವರ ಮಾತುಗಳಿಂದ ಕೇಳಿಸ್ತಿರೋದ್ರಿಂದ ಇಂತಹ ಸುದ್ದಿ ಬಂದಾಗ ಮೇ ಬಿ ಎಸ್ ಇದ್ರೂ ಇರಬಹುದು, ಅಂತಹ ಪ್ರಯತ್ನ ನಡೆದಿರಬಹುದು ಅಂತ ಅನುಮಾನಗಳು ಬಂದೇ ಬರ್ತವೆ. ಯಾಕಂದ್ರೆ ಸ್ವತಃ ವೀರೇಂದ್ರ ಹೆಗ್ಗಡೆ ಸುದ್ದಿಗೋಷ್ಠಿಯನ್ನು ನಡೆಸಿ ಈ SIT ಮಾಡಿದ್ದಕ್ಕೆ ಸರ್ಕಾರಕ್ಕೆ ಧನ್ಯವಾದ ಅಂತ ಎರಡೆರಡು ಬಾರಿ ಹೇಳಿದ್ದಾರೆ. ಇದ್ರ ಜೊತೆಗೆ ಒಂದು ಮಾತು ಹೇಳಿದ್ರು, ತನಿಖೆಯಿಂದ ನಾವು ನಿರಾಳರಾಗಿದ್ದೀವಿ ಅಂತ. ನಿರಾಳರಾಗಿದ್ದಾರಂತೆ. ನೋಡಿ ಎಂಥ ಕಾನ್ಫಿಡೆನ್ಸ್, ಎಂಥ ಕಾನ್ಫಿಡೆನ್ಸ್ ನೋಡಿ. ಫುಲ್ ನಿರಾಳ. ಅದಕ್ಕೆ ಇಂತಹ ಸುದ್ದಿ ಬಂದಾಗ ಮೇ ಬಿ ಎಸ್ ಡಿ ಕೆ ಶಿವಕುಮಾರ್ ಕಡೆಯಿಂದ ಆ ಥರ ಫೋನ್ ಕಾಲ್ ಹೋಗಿರಬಹುದು ಅನ್ನೋದಕ್ಕೆ ನಮಗೆ ಒಂದು ಹೇಳೋದಕ್ಕೆ ಒಂದು ಆಧಾರ ಸಿಗುತ್ತೆ, ನಂಬಬಹುದು ಅನ್ನೋದಕ್ಕೆ ನಮಗೊಂದು ಕಾರಣ ಸಿಗುತ್ತೆ. ಅದು ಒಂದು ಕಡೆ ಈ ಘಟನೆ ನಡೆದಿದೆ ಅನ್ನುವಂಥದ್ದು. ಇನ್ನೊಂದು ಕಡೆ ರಾಜ್ಯದ ಗೃಹ ಮಂತ್ರಿ ಕಳೆದ ವಾರ ಹೇಳಿದ್ರು ತನಿಖೆ ಮುಗೀತು, ಅಂತಿಮ ಹಂತದಲ್ಲಿದೆ, ಇನ್ನೇನಿದ್ರು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ, ರಿಪೋರ್ಟ್ ಸಬ್ಮಿಟ್ ಮಾಡಿ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ಅಕ್ಟೋಬರ್ 31, ಹೆಚ್ಚಂದ್ರೆ 1-2 ದಿನ ಲೇಟ್ ಆಗಬಹುದು, ಅಂದ್ರೆ ನವೆಂಬರ್ 2ಕ್ಕೆ ಮುಗಿದೋಗ್ಬೇಕು ಅಂತ. ನವೆಂಬರ್ 4 ಇವತ್ತು, ನವೆಂಬರ್ 4ರ ಸಂಜೆ ಎಲ್ಲಿ ರಿಪೋರ್ಟ್ ಇಲ್ಲ, ಎಂಥದ್ದಿಲ್ಲ. ಹಾಗಾದ್ರೆ ಏನಾಗ್ತಿದೆ ರಿಪೋರ್ಟ್ ಕುರಿತಾಗಿ ಅಂದ್ರೆ, ರಿಪೋರ್ಟ್ ಬರೋದಕ್ಕೆ ಒಂದು ಕೋರ್ಟಿನ ಅಡೆತಡೆ ಸಹ ಈಗ ಅಡ್ಡ ಬಂದಿದೆ. ಯಾಕೆಂದ್ರೆ 4 ಜನ ಪ್ರಮುಖ ಹೋರಾಟಗಾರರು, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಟಿ ಜಯಂತ್, ವಿಠಲ್ ಗೌಡ, ಈ 4 ಜನ ಹೈಕೋರ್ಟ್ಗೆ ಹೋಗಿ ಆರೋಪ ಮಾಡಿರುವ ನಮ್ಮನ್ನೇ ಆರೋಪಿಗಳನ್ನಾಗಿ ಮಾಡುವಂತಹ ಷಡ್ಯಂತ್ರ ನಡೀತಾ ಇದೆ, FIR ಅಲ್ಲಿ ನಮ್ಮನ್ನು ಸೇರಿಸುವಂತಹ ಕಥೆಗಳು ನಡೀತಾ ಇದ್ದಾವೆ, ಅದಕ್ಕೆ ನೀವು ತಡೆ ಕೊಡಬೇಕು ಅನ್ನುವಂತಹ ಅರ್ಜಿಯನ್ನ ಹಾಕಿದ್ರು. ಆ ಅರ್ಜಿಯನ್ನ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಮಧ್ಯಂತರ ಆದೇಶ ಕೊಟ್ಟಿದೆ. ಈ 4 ಜನರ ವಿರುದ್ಧ ಯಾವುದೇ ರೀತಿಯಾದಂತಹ ದೌರ್ಜನ್ಯದ ಕ್ರಮಗಳನ್ನ ಕೈಗೊಳ್ಳಬಾರದು, ಅವರು ಬಂಧನ ಮಾಡೋದಕ್ಕೂ ರೆಡಿ ಇದ್ದಾರೆ ಅನ್ನುವಂತಹ ಅನುಮಾನ ಇದೆ ನಮಗೆ ಅಂತಲೂ ಅರ್ಜಿಯಲ್ಲಿ ಹಾಕೊಂಡಿದ್ರು. ಸೊ ಅವರ ಬಂಧನಕ್ಕೂ ಸಹ ಆಲ್ಮೋಸ್ಟ್ ಹೈಕೋರ್ಟ್ ಇಲ್ಲ, ಮಾಡಂಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದೆ. ಅದರ ಜೊತೆಗೆ ಜೂನ್ 12ನೇ ತಾರೀಕಿಗೆ ವಿಚಾರಣೆ ಮುಂದೂಡಿದೆ. SIT ಅಧಿಕಾರಿಗಳು, ಸರ್ಕಾರ ಎಲ್ಲರಿಗೂ ನೋಟಿಸ್ ಕೊಟ್ಟಿದೆ. ಸೊ ಜೂನ್ 12ನೇ ತಾರೀಕುವರೆಗೂ ಇವರು ತನಿಖೆಯನ್ನ ಸ್ಟೇ ಕೊಟ್ಟಂಗೆನೆ. ಜೂನ್ 12ಕ್ಕೆ ವಿಚಾರಣೆ ಮತ್ತೆ ಆಗುತ್ತೆ. ಆವತ್ತು ಗೊತ್ತಾಗುತ್ತೆ ಈ ಒಂದು ತನಿಖೆಯನ್ನ ಇವರು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅಂತ. ಕೋರ್ಟ್ ಏನು ಹೇಳುತ್ತೆ, ಈ 4 ಜನರ ವಿಚಾರದಲ್ಲಿ ಏನು ಹೇಳುತ್ತೆ, ತನಿಖೆ ಯಾವ ರೀತಿಯಲ್ಲಿ ಹೋಗಬೇಕು ಅಂತ ಹೇಳುತ್ತೆ. ಯಾಕಂದ್ರೆ ಇವರು ಆರೋಪ ಮಾಡಿದ್ದು, ಆರೋಪಿ ಸ್ಥಾನದಲ್ಲಿರುವವರನ್ನ ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ, ಒಂದು ದಿನ ವಿಚಾರಣೆ ನಡೆಸಿಲ್ಲ. ನಮ್ಮನ್ನು ಮಾತ್ರ, ಆರೋಪ ಮಾಡೋರನ್ನ ಮಾತ್ರ 9 ಬಾರಿ ಇಲ್ಲಿಯವರೆಗೆ ಕರೆದು ಗಂಟೆಗಟ್ಲೆ, ದಿನಗಟ್ಲೆ ಕೂರಿಸ್ಕೊಂಡು ವಿಚಾರಣೆ ನಡೆಸಿದ್ದಾರೆ. ಅದರ ಜೊತೆಗೆ ಕೆಲವರು ಸಾಕ್ಷಿಗಳಿಗೆ ಬೆದರಿಕೆನೂ ಹಾಕಿದ್ದಾರೆ. SIT ಅಧಿಕಾರಿಗಳೇ ಬೆದರಿಕೆ ಹಾಕಿದ್ದಾರೆ. SIT ಅಧಿಕಾರಿಗಳು ಸಾಕ್ಷಿಗಳಿಗೆ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ. ಏನಿದೆಲ್ಲ ಅಂತ ಪ್ರಶ್ನೆಗಳು ಕೋರ್ಟಲ್ಲಿ ಬಂದಿರೋದ್ರಿಂದ ಜೂನ್ 12ನೇ ತಾರೀಕಿಗೆ ಅದು ವಿಚಾರಣೆ ಇರುತ್ತೆ. ಸೊ ಜೂನ್ 12ನೇವರೆಗಂತೂ ಅಂತಿಮ ವರದಿ ಕೊಡೋಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಮೂಲಗಳು ಹೇಳ್ತಿರೋದು, ಮೊಹಾಂತಿ ಅವರೇ ಇನ್ನ 1 ತಿಂಗಳಾದ್ರೂ ಬೇಕಾಗುತ್ತೆ ಅಂತ ಪರಮೇಶ್ವರ್ ಅವರಿಗೆ ಕೇಳ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಸುದ್ದಿನೂ ಬರ್ತಾ ಇದೆ. ಯಾಕೆಂದ್ರೆ ಇದು ಒಂದು ಆಂಗಲ್ ತನಿಖೆ ಅಲ್ಲ, ಸಾಕಷ್ಟು ಸಾಕ್ಷಿಗಳು, ಸಾಕಷ್ಟು ವಿಚಾರಗಳು, ಸಾಕಷ್ಟು ಆಂಗಲ್ಗಳು ಇರುವಂತಹದ್ದು. ಸುಮಾರು 38 ಹೆಣಗಳಿಗೆ ದಾಖಲೆಗಳೇ ಇಲ್ಲ. ಇಷ್ಟೆಲ್ಲ ಇರಬೇಕಾದ್ರೆ ನೀವು ಕೇಳಿದ ತಕ್ಷಣ ವರದಿ ಕೊಡೋಕ್ಕಾಗಲ್ಲ. ನನಗೆ ಕನಿಷ್ಠ ಇನ್ನ 1 ತಿಂಗಳಾದ್ರೂ ಬೇಕು ಅನ್ನುವಂಥದ್ದನ್ನ ಮೊಹಾಂತಿ ಅವರು ಹೇಳಿದ್ದಾರೆ ಅನ್ನುವಂಥದ್ದು ಸುದ್ದಿ ಬರ್ತಾ ಇದೆ. ಸೊ ಕನಿಷ್ಠ 1 ತಿಂಗಳು ಈ ಕಡೆ ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ಕೊಂಡು ಹೋಗೋದಾದ್ರೂ ಸರಿ, ಅಥವಾ ಮೊಹಾಂತಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಎನ್ನಲಾದ ಸುದ್ದಿಯನ್ನು ನಂಬೋದಾದ್ರೂ ಸರಿ, ಕನಿಷ್ಠ ಇನ್ನು 1 ತಿಂಗಳಾದ್ರೂ ಈ ತನಿಖೆ ಮುಗಿಯೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ವರದಿ, ಅಂತಿಮ ವರದಿ ಇನ್ನೊಂದು ತಿಂಗಳಾದ್ರೂ ಬರೋದಿಲ್ಲ, ಮಿನಿಮಮ್ 1 ಮಂತ್ ಬೇಕದಕ್ಕೆ. ಸೊ ಇದು ಯಾವಾಗ ಸಿಗಬಹುದು ವರದಿ ಅನ್ನೋದಕ್ಕೆ ನಮ್ಮಲ್ಲಿರುವಂತಹ ಮಾಹಿತಿ. ಸೊ ಇದೆರಡು ಇವತ್ತಿನ ಬಹಳ ದೊಡ್ಡ ಅಪ್ಡೇಟ್ಗಳು. ಆ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದೆ ಆಗುವಂತಹ ಪ್ರತಿ ಅಪ್ಡೇಟು ಸಹ ಎಂದಿನಂತೆ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.